ನನ್ನ ಮಗನ ರೌಡಿಸಮ್ ದರ್ಪದ ವಿಡಿಯೋಗಳು ಈಗಾಗಲೇ ವೈರಲ್ ಆಗಿರುವಂಥದ್ದು. ಮಹಿಳಾ ಅಧಿಕಾರಿಗೆ ಆವಾಜ್ ಹಾಕಿರುವಂಥ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಡಿ.ಸಿ ಆಗಿರುವಂಥ ಕೆ.ಎಸ್. ಈಶ್ವರಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ನೀವೊಂದು ವಿಡಿಯೋ ನೋಡಿರ್ಬೋದು. ಅಂದರೆ ಎಮ್.ಎಲ್.ಎ ಮಗನ ರೌಡಿಸಮ್ಮು ದರ್ಪ ಇವು ಏನು ಹೇಳ್ತೀರಿ ಸರ್? ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಆ ಅಶ್ಲೀಲ ಪದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಭದ್ರಾವತಿ ಜನನೂ ಇಂಥವ್ರಲ್ಲ, ಅಪ್ಪ ಮಕ್ಕಳು ಮಾತ್ರ ಇಂಥವ್ರು. ಆ ಎಮ್.ಎಲ್.ಎ ಮಕ್ಕಳಿದಾರಲ್ಲ, ಅವ್ರ ಬಾಯಲ್ಲಿ ಮಾತ್ರ ಇಂಥ ಪದಗಳು ಬರುತ್ತೆ ವಿನಃ ಬೇರೆ ಯಾರ ಬಾಯಲ್ಲೂ ಇಂಥ ಪದಗಳು ಬರಲ್ಲ. ಯಾಕೆಂದರೆ SP ಬದುಕಿದಾರೋ ಸತ್ತಿಯಾರೋ ನನಗೆ ಅರ್ಥ ಆಗ್ತಿಲ್ಲ. ಯಾರಾದರೂ ಕೂಡ ಬಾಂಗ್ಲಾದೇಶದ ಮುಸಲ್ಮಾನರ ರಾಷ್ಟ್ರದ್ರೋಹದ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಸೋಮೋಟೋ ಕೇಸ್ ಹಾಕ್ತಾರೆ, ಅವ್ರ ಬಗ್ಗೆ ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಮಾಡ್ತಾರೆ. ಬಾಂಗ್ಲಾದೇಶದ ಮುಸಲ್ಮಾನರ ಬಗ್ಗೆ ಬೈದರೆ, ಇಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ನೇರವಾಗಿ ಹೆಣ್ಮಗಳ ಬಗ್ಗೆ ಬೈದಿರೋಂಥ ಸಂದರ್ಭದಲ್ಲಿ SP ಬದುಕಿಲ್ವಾ? SP ಕರ್ತವ್ಯ ಇತ್ತು ಅವ್ರ ಮನೆಗೆ ಹೋಗಿ ಅವ್ನು ಎಲ್ಲಿಯವನು ಹುಡುಕಿ ಅವನ್ನ ಅರೆಸ್ಟ್ ಮಾಡಿ ಕೈಗೆ ಕೋಳ ಹಾಕಿಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ನಾನು SP ಅಂತಂದರೆ ಅವ್ರು ಮೆಚ್ಚಿದ್ದೆ. ಈ ರೀತಿ ದುಡ್ಡಿಗೋಸ್ಕರ ಗುಲಾಮರಾಗ್ಬಿಟ್ಟಿದ್ದಾರೆ ಅಂತ ಒಂದು ಅನುಮಾನ ನನಗೆ. ಯಾಕಂದರೆ ಪೊಲೀಸ್ ಇಲಾಖೆ ಭದ್ರಾವತಿನಲ್ಲಿ ಬರೀ SP ಅಲ್ಲ, ಯಾರು ಕೇಳಿದ್ರು ಕೂಡ ಹೆದರ್ತಾರೆ. ಪೊಲೀಸು, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, DYSP, SP ಆದಿಯಾಗಿ ಎಲ್ಲರೂ ಕೂಡ ಅವ್ರು ಗುಲಾಮರಾಗ್ಬಿಟ್ಟಿದ್ದಾರೆ. ರಿಪಬ್ಲಿಕ್ ಭದ್ರಾವತಿ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಏನು ಯಾವ ಪದ ಬೇಕಾದ್ರೂ ಬಳಸ್ಬೋದು. ಈಗ ಇಡೀ ಭದ್ರಾವತಿ ಜನಕ್ಕೆ ನಾನು ಖಂಡಿತ ನಾನು ಅವ್ರ ತಪ್ಪಿತಸ್ಥರನ್ನಲ್ಲ. ಈ ರೀತಿ ಗುಂಡಾಗಿರಿ ನಡೀತಾ ಇರೋಂಥ ಏನು ಮಾಡ್ತಾರೆ ಅವರು ಪಾಪ? ಅದಕ್ಕೋಸ್ಕರ ಪರಮೇಶ್ವರ್ ಅವರು ಭಾಳ ಪ್ರಾಮಾಣಿಕ ಹೋಮ್ ಮಿನಿಸ್ಟ್ರು. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮ ಇಷ್ಟು ಸೌಜನ್ಯ ಒಳ್ಳೆಯದಲ್ಲ. ನೀವು ತಕ್ಷಣ ಭದ್ರಾವತಿಗೆ ಆ SP ತೆಗೆದು ಬಿಸಾಕಿ ಎಲ್ಲ ಕಡೆನೂ. ಒಳ್ಳೆ SP ಇಲ್ಲಿ ತಂದು ಹಾಕಿ. ಯಾವ ರಾಜಕಾರಣಿಗೂ ಬಗ್ಗಬಾರ್ದವರು, ಯಾವ ಗುಂಡಾಗಿರಿಗೂ ಬಗ್ಗಬಾರ್ದು. ಯಾಕಂದರೆ ಇವನು ಮೊದಲನೇ ದರಿ ಅಲ್ಲ ಭದ್ರಾವತಿ MLA ಮಗ ಮಾಡ್ತಿರೋದು. ಕಬಡ್ಡಿ ಆಟ ಆಡ್ತಿರ್ಬೇಕಾದ್ರೆ ಜೈ ಶ್ರೀರಾಮ್ ಅಂತ ಕೂಗ್ತಿರೇನೋ ಅಂತ ಹೊಡೆದು ಆ ಸಂದರ್ಭ ಜೈಲಿಗೆ ಹೋಗಿ ಬಂದ. ಕಾರ್ಪೊರೇಷನ್ ಮುನ್ಸಿಪಲ್ ಚುನಾವಣೆ ಸಂದರ್ಭದಲ್ಲೂ ಗಲಾಟೆಗಳಾದವು. ಈಗ ಒಬ್ಬ ಸರ್ಕಾರಿ ಅಧಿಕಾರಿ ಹೆಣ್ಮಗಳ ಬಗ್ಗೆ ಇಷ್ಟು ಕೆಟ್ಟ ಪದ ಬಳಸ್ತಾರೆ ಅಂತಂದರೆ ನನಗಂತೂ ಇದು ನಾಚಿಕೆಗೇಡಿದು. ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಈಗ ತಕ್ಷಣ ಪೊಲೀಸ್ ಇಲಾಖೆ ಅಲರ್ಟ್ ಆಗಬೇಕು, ಅವನ್ನ ಅರೆಸ್ಟ್ ಮಾಡಬೇಕು, ಕೋಳ ಹಾಕ್ಕೊಂಡು ಮೆರವಣಿಗೆ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಆಗ ನಿಜಕ್ಕೂ ಕೂಡ ಈ SP ಒಬ್ಬ ಗಂಡು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದೆಡೆ ಸರ್ಕಾರ ಹೇಳುತ್ತೆ ಮಹಿಳೆಯರಿಗೆ ರಕ್ಷಣೆ ಕೊಡ್ತೇವೆ, ಮಹಿಳೆಯರ ಪರವಾಗಿ ನಾವಿದ್ದೇವೆ ಅಂತೇಳಿ. ಆದರೆ ಇಲ್ಲಿ ಮಹಿಳಾ ಅಧಿಕಾರಿಗೆ MLA ಮಗ ಈ ರೀತಿಯ ದರ್ಪದ ಮಾತು, ರೌಡಿಸಮ್ ಮಾತುಗಳನ್ನು ಆಡಿದ್ದಾರೆ ಸರ್ಕಾರ. ನೋಡಿ, ಮಹಿಳೆ ಅಂದ ತಕ್ಷಣ, ಮಹಿಳಾ ಅಧಿಕಾರಿ ಅಂದ ತಕ್ಷಣ ಆ ತಾಯಿನೂ ಕೂಡ ನಮ್ಮ ಅಕ್ಕ ತಂಗಿ ಇದ್ದಂಗೆ. ಸರ್ಕಾರಿನೇ ರಕ್ಷಣೆ ಕೊಡಬೇಕು ಅಂತೇನಿಲ್ಲ, ನಮ್ಮ ಡ್ಯೂಟಿ. ಆದರೆ ಒಬ್ಬ MLA ಆದನು ಅವ್ರ ಕ್ಷೇತ್ರದಲ್ಲಿರೋಂಥ ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಸ್ವಾಭಾವಿಕ ತಾನೇ ಮುಂದೆ ನಿಂತು ಹಿಡ್ಕೊಡ್ಬೇಕಾಗಿತ್ತು. ಅದು ಬಿಟ್ಟು ಯಾವ ಹೆಣ್ಮಗಳು ನುಗ್ಗಿರಬೇಕಾದ್ರೆ ಸರ್ಕಾರದ ಕರ್ತವ್ಯವನ್ನು ನಿಭಾಯಿಸ್ತಾ ಇರೋಂಥ ಸಂದರ್ಭದಲ್ಲಿ ಈ ರೀತಿ ಕೆಟ್ಟನಾಗಿ ನಡ್ಕೊಂಡು ಕೆಟ್ಟ ಪದಗಳು ಬಳಸಿರೋಂಥ ವ್ಯಕ್ತಿ ಪರವಾಗಿ ಅದು ನನ್ನ ಮಗನ ವಾಯ್ಸೇ ಅಲ್ಲ ಅನ್ನೋಂಥ ಮಾತನ್ನು ಒಬ್ಬ MLA ಹೇಳ್ತಾನೆ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡು ಇನ್ನೇನು? ನಿನ್ನೆ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕರು ಮಾತಾಡ್ತಾ ಹೇಳಿದ್ರು, ಏನೋ ಅವನು ಸಿಟ್ಟಲ್ಲಿ ಬೈದಿದ್ದಾನೆ, ಬೈದಿರೋದು ನಿಜ, ಅವ್ನು ಬೈಬಾರ್ದಿತ್ತು ಅನ್ನುವಂಥ ಮಾತನ್ನು ನಿನ್ನೆ ಹೇಳಿರುವಂಥದ್ದು. ಸರ್, ನಿನ್ನೆ ಅವ್ನು ಬೈಬಾರ್ದಿತ್ತು, ಬೈದಿದ್ದು ನಿಜ ಅಂತ ನಿನ್ನೆ ಒಪ್ಕೊಂಡಿದ್ದಾರೆ. ಇವತ್ತು ಇದಕ್ಕಿದ್ದಕ್ಕಿನ ಜ್ಞಾನೋದಯ ಆಗಿದೆ. ಇನ್ನು ಇಮ್ಮಿಡಿಯೇಟ್ ಅವ್ನು ಜೈಲಿಗೆ ಹೋಗ್ತಾನೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನನ್ನ ಮಗನ ವಾಯ್ಸೇ ಅಲ್ಲ ಇದು ಅನ್ನೋಂಥ ಮಾತು ಇವತ್ತು ಹೇಳ್ತಾ ಇದ್ದಾರೆ. ಆ MLA ಏನಂತ ಕರಿಬೇಕು ನಾವು? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇಂಥ ವ್ಯಕ್ತಿಗಳಿಗೆ ಬಗ್ಗೆ ನಾನು ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದನ್ನು ಭಾಳ ಚರ್ಚೆ ಮಾಡೋದು ಅಂಥ ಅವಶ್ಯಕತೆ ಇಲ್ಲ. ಇಡೀ ರಾಜ್ಯದಲ್ಲಿರೋಂಥ ಪೊಲೀಸ್ ಇಲಾಖೆಗಳಿಗೆ ಕೆಟ್ಟ ಹೆಸರು ತರ್ತಾರೆ, ಭದ್ರಾವತಿ ಜನಕ್ಕೆ ಕೆಟ್ಟ ಹೆಸರು ತರ್ತಾರೆ. ಭದ್ರಾವತಿ ಜನನೂ ಒಳ್ಳೆ ಇದ್ದಾರೆ, ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ನಾನು ಶಿವಮೊಗ್ಗ SP ಹೇಳ್ತೇನೆ, ತಕ್ಷಣ ನೀವು ಹೋಗಿ ನೀವು ಅವನು ಎಲ್ಲಿ ಅವನು ಹುಡುಕಿ ಅವನ್ನ ಅರೆಸ್ಟ್ ಮಾಡಿ ಕೈ ಕೋಳ ಹಾಕಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋಗಿ. ಹಿಂದಾಗಿತ್ತು
ಕೊತ್ವಾಲ್ ರಾಮಚಂದ್ರನ ಈ ಬದುಕು ಮಾಡಿದಾಗ ಮನೆ ನಮ್ಮ ಆನಂದರಾಯರ ಮಗಳ ಬಗ್ಗೆ ಈ ರೀತಿ ಕೆಟ್ಟನ ಮಾತಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಕೋಳ ಹಾಕಿ ಕೊತ್ವಾಲ್ ರಾಮಚಂದ್ರನಿಗೆ ಮೆರವಣಿಗೆ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿದರು. ಇವಾಗೇನು ದಾಡಿ ಇವರಿಗೆ? ಯಾರು ಗುಲಾಮ್ರಿ ಇವರು? ನಾನು ಅದಕ್ಕೋಸ್ಕರ ಎಸ್ ಪಿಗೆ ಹೇಳ್ತೇನೆ, ತಕ್ಷಣ ಆ ಕಡೆ ಗಮನ ಕೊಡಿ. ಭದ್ರಾವತಿನಲ್ಲಿ ಹಿಂದೂ ವಿಚಾರ ತಗೊಂಡು ಹೋರಾಟ ಮಾಡ್ತಾರಂಥ ಹುಡುಗರಿಗೆ ಗಡಿಪಾರು ಮಾಡ್ತಾರೆ. ಏನು ತಪ್ಪು ಮಾಡಿದ್ದಾರೆ ಅವರು? ಹಿಂದೂ ವಿಚಾರ ಮಾತಾಡಿದ್ದೇ ತಪ್ಪಾ? ನಾನು ಅದಕ್ಕೋಸ್ಕರ ಎಸ್ ಪಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಇದು ಒಳ್ಳೆಯದಲ್ಲ. ತಕ್ಷಣ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೇನೆ. ಇದಿಷ್ಟು ಮಾಜಿ DCM ಆಗಿರುವಂಥ ಈಶ್ವರಪ್ಪನವರ ಮಾತಾಗಿರುವಂಥದ್ದು. ಎಸ್ ಪಿ ಅವರು ಯಾರದೇ ಗುಲಾಮರಾಗದೆ ಕೂಡಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ MLA ಮಗನನ್ನು ಬಂಧಿಸಬೇಕು, ಕೋಳ ಹಾಕಿ ಮೆರವಣಿಗೆ ಮಾಡುವ ಮುಖಾಂತರ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮ್ಮ ಮಗನ ರೌಡಿಸಮ್ ದರ್ಪದ ವಿಡಿಯೋಗಳು ಈಗಾಗಲೇ ವೈರಲ್ ಆಗಿರುವಂಥದ್ದು. ಮಹಿಳಾ ಅಧಿಕಾರಿಗೆ ಆವಾಜ್ ಹಾಕಿರುವಂಥ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ DCM ಆಗಿರುವಂಥ KS ಈಶ್ವರಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ನೀವೊಂದು ವಿಡಿಯೋ ನೋಡಿರ್ಬೋದು, ಅಂದರೆ MLA ಮಗನ ರೌಡಿಸಮ್ಮು ದರ್ಪ, ಇವು ಏನು ಹೇಳ್ತೀರಿ ಸರ್? ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಆ ಅಶ್ಲೀಲ ಪದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಭದ್ರಾವತಿ ಜನನೂ ಇಂಥವ್ರಲ್ಲ, ಅಪ್ಪ ಮಕ್ಕಳು ಮಾತ್ರ ಇಂಥವ್ರು. ಆ MLA ಮಕ್ಕಳಿದಾರಲ್ಲ, ಅವ್ರ ಬಾಯಲ್ಲಿ ಮಾತ್ರ ಇಂಥ ಪದಗಳು ಬರುತ್ತೆ ವಿನಃ ಬೇರೆ ಯಾರ ಬಾಯಲ್ಲೂ ಇಂಥ ಪದಗಳು ಬರಲ್ಲ. ಯಾಕೆಂದರೆ ಎಸ್ ಪಿ ಅವ್ರು ಬದುಕಿದಾರೋ ಸತ್ತಿಯಾರೋ ನನಗೆ ಅರ್ಥ ಆಗ್ತಿಲ್ಲ. ಯಾರಾದರೂ ಕೂಡ ಬಾಂಗ್ಲಾದೇಶದ ಮುಸಲ್ಮಾನರ ರಾಷ್ಟ್ರದ್ರೋಹದ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಸೋಮೋಟೋ ಕೇಸ್ ಹಾಕ್ತಾರೆ, ಅವ್ರ ಬಗ್ಗೆ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಮಾಡ್ತಾರೆ. ಬಾಂಗ್ಲಾದೇಶದ ಮುಸಲ್ಮಾನರ ಬಗ್ಗೆ ಬೈದರೆ, ಇಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ನೇರವಾಗಿ ಹೆಣ್ಮಗಳ ಬಗ್ಗೆ ಬೈದಿರೋಂಥ ಸಂದರ್ಭದಲ್ಲಿ ಎಸ್ ಪಿ ಬದುಕಿಲ್ವಾ? ಎಸ್ ಪಿ ಕರ್ತವ್ಯ ಇತ್ತು ಅವ್ರ ಮನೆಗೆ ಹೋಗಿ ಅವನು ಎಲ್ಲಿಯವನು ಹುಡುಕಿ ಅವನು ಅರೆಸ್ಟ್ ಮಾಡಿ ಕೈಗೆ ಕೋಳ ಹಾಕ್ಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ನಾನು ಎಸ್ ಪಿ ಅಂತಂದರೆ ಅವ್ರು ಮೆಚ್ಚಿದ್ದೆ. ಈ ರೀತಿ ದುಡ್ಡಿಗೋಸ್ಕರ ಗುಲಾಮರಾಗ್ಬಿಟ್ಟಿದ್ದಾರೆ ಅಂತ ಒಂದು ಅನುಮಾನ ನನಗೆ. ಯಾಕಂದರೆ ಪೊಲೀಸ್ ಇಲಾಖೆ ಭದ್ರಾವತಿನಲ್ಲಿ ಬರೀ ಎಸ್ ಪಿ ಅಲ್ಲ, ಯಾರು ಕೇಳಿದ್ರು ಕೂಡ ಹೆದರ್ತಾರೆ. ಪೊಲೀಸು, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, DYSP, SP ಆದಿಯಾಗಿ ಎಲ್ಲರೂ ಕೂಡ ಅವ್ರು ಗುಲಾಮರಾಗ್ಬಿಟ್ಟಿದ್ದಾರೆ. ರಿಪಬ್ಲಿಕ್ ಭದ್ರಾವತಿ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಏನು ಯಾವ ಪದ ಬೇಕಾದ್ರೂ ಬಳಸ್ಬೋದು. ಈಗ ಇಡೀ ಭದ್ರಾವತಿ ಜನಕ್ಕೆ ಖಂಡಿತ ಅವ್ರು ತಪ್ಪಿತಸ್ಥರನ್ನಲ್ಲ. ಈ ರೀತಿ ಗುಂಡಾಗಿರಿ ನಡೀತಾ ಇರೋಂಥ ಏನು ಮಾಡ್ತಾರೆ ಅವರು ಪಾಪ? ಅದಕ್ಕೋಸ್ಕರ ಪರಮೇಶ್ವರ್ ಅವರು ಭಾಳ ಪ್ರಾಮಾಣಿಕ ಹೋಮ್ ಮಿನಿಸ್ಟ್ರು. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮ ಇಷ್ಟು ಸೌಜನ್ಯ ಒಳ್ಳೆಯದಲ್ಲ. ನೀವು ತಕ್ಷಣ ಭದ್ರಾವತಿಗೆ ಆ ಎಸ್ ಪಿನ ತೆಗೆದು ಬಿಸಾಕಿ ಎಲ್ಲ ಕಡೆನೂ. ಒಳ್ಳೆ ಎಸ್ ಪಿ ಇಲ್ಲಿ ತಂದು ಹಾಕಿ. ಯಾವ ರಾಜಕಾರಣಿಗೂ ಬಗ್ಗಬಾರ್ದು, ಅವರು ಯಾವ ಗುಂಡಾಗಿರಿಗೂ ಬಗ್ಗಬಾರ್ದು. ಯಾಕೆಂದರೆ ಇವೊಂದು ಮೊದಲನೇ ದರಿ ಅಲ್ಲ ಭದ್ರಾವತಿ MLA ಮಗ ಮಾಡ್ತಿರೋದು. ಕಬಡ್ಡಿ ಆಟ ಆಡ್ತಿರ್ಬೇಕಾದ್ರೆ ಜೈ ಶ್ರೀರಾಮ್ ಅಂತ ಕೂಗ್ತಿರೇನೋ ಅಂತ ಹೊಡೆದು ಆ ಸಂದರ್ಭ ಜೈಲಿಗೆ ಹೋಗಿ ಬಂದ. ಕಾರ್ಪೊರೇಷನ್ ಮುನ್ಸಿಪಲ್ ಚುನಾವಣೆ ಸಂದರ್ಭದಲ್ಲೂ ಗಲಾಟೆಗಳಾದವು. ಈಗ ಒಬ್ಬ ಸರ್ಕಾರಿ ಅಧಿಕಾರಿ ಹೆಣ್ಮಗಳ ಬಗ್ಗೆ ಇಷ್ಟು ಕೆಟ್ಟ ಪದ ಬಳಸ್ತಾರೆ ಅಂತಂದರೆ ನನಗಂತೂ ಇದು ನಾಚಿಕೆಗೇಡಿದು. ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಈಗ ತಕ್ಷಣ ಪೊಲೀಸ್ ಇಲಾಖೆ ಅಲರ್ಟ್ ಆಗಬೇಕು, ಅವನ್ನ ಅರೆಸ್ಟ್ ಮಾಡಬೇಕು, ಕೋಳ ಹಾಕ್ಕೊಂಡು ಮೆರವಣಿಗೆ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಆಗ ನಿಜಕ್ಕೂ ಕೂಡ ಈ ಎಸ್ ಪಿನ ಒಬ್ಬ ಗಂಡು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದೆಡೆ ಸರ್ಕಾರ ಹೇಳುತ್ತೆ ಮಹಿಳೆಯರಿಗೆ ರಕ್ಷಣೆ ಕೊಡ್ತೇವೆ, ಮಹಿಳೆಯರ ಪರವಾಗಿ ನಾವಿದ್ದೇವೆ ಅಂತೇಳಿ. ಆದರೆ ಇಲ್ಲಿ ಮಹಿಳಾ ಅಧಿಕಾರಿಗೆ MLA ಮಗ ಈ ರೀತಿಯ ದರ್ಪದ ಮಾತು, ರೌಡಿಸಮ್ ಮಾತುಗಳನ್ನು ಆಡಿದ್ದಾರೆ ಸರ್ಕಾರ. ನೋಡಿ, ಮಹಿಳೆ ಅಂದ ತಕ್ಷಣ, ಮಹಿಳಾ ಅಧಿಕಾರಿ ಅಂದ ತಕ್ಷಣ ಆ ತಾಯಿನೂ ಕೂಡ ನಮ್ಮ ಅಕ್ಕ ತಂಗಿ ಇದ್ದಂಗೆ. ಸರ್ಕಾರಿನೇ ರಕ್ಷಣೆ ಕೊಡಬೇಕು ಅಂತೇನಿಲ್ಲ, ನಮ್ಮ ಡ್ಯೂಟಿ. ಆದರೆ MLA ಆದನು ಅವ್ರ ಕ್ಷೇತ್ರದಲ್ಲಿರೋಂಥ ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಸ್ವಾಭಾವಿಕ ತಾನೇ ಮುಂದೆ ನಿಂತು ಹಿಡ್ಕೊಡ್ಬೇಕಾಗಿತ್ತು. ಅದು ಬಿಟ್ಟು ಯಾವ ಹೆಣ್ಮಗಳು ನುಗ್ಗಿರಬೇಕಾದ್ರೆ ಸರ್ಕಾರದ ಕರ್ತವ್ಯವನ್ನು ನಿಭಾಯಿಸ್ತಾ ಇರೋಂಥ ಸಂದರ್ಭದಲ್ಲಿ ಈ ರೀತಿ ಕೆಟ್ಟನಾಗಿ ನಡ್ಕೊಂಡು ಕೆಟ್ಟ ಪದಗಳು ಬಳಸಿರೋಂಥ ವ್ಯಕ್ತಿ ಪರವಾಗಿ ಅದು ನನ್ನ ಮಗನ ವಾಯ್ಸೇ ಅಲ್ಲ ಅನ್ನೋಂಥ ಮಾತನ್ನು ಒಬ್ಬ MLA ಹೇಳ್ತಾನೆ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡು ಇನ್ನೇನು? ನಿನ್ನೆ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕರು ಮಾತಾಡ್ತಾ ಹೇಳಿದ್ರು, ಏನೋ ಅವನು ಸಿಟ್ಟಲ್ಲಿ ಬೈದಿದ್ದಾನೆ, ಬೈದಿರೋದು ನಿಜ, ಅವನು ಬೈಬಾರ್ದಿತ್ತು ಅನ್ನುವಂಥ ಮಾತನ್ನು ನಿನ್ನೆ ಹೇಳಿರುವಂಥದ್ದು. ಸರ್, ನಿನ್ನೆ
ಅವನು ಬೈಬಾರ್ದಿತ್ತು, ಬೈದಿದ್ದು ನಿಜ ಅಂತ ನೆನ್ನೆ ಒಪ್ಕೊಂಡಿದ್ದಾರೆ. ಇವತ್ತು ಇದ್ದಕ್ಕಿದ್ದಕ್ಕಿನ ಜ್ಞಾನೋದಯ ಆಗಿದೆ. ಇನ್ನು ಇಮ್ಮಿಡಿಯೇಟ್ ಅವ್ನು ಜೈಲಿಗೆ ಹೋಗ್ತಾನೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನನ್ನ ಮಗನ ವಾಯ್ಸೇ ಅಲ್ಲ ಇದು ಅನ್ನೋಂಥ ಮಾತು ಇವತ್ತು ಹೇಳ್ತಾ ಇದ್ದಾರೆ. ಎಮ್ ಎಲ್ ಎನ್ ಏನಂತ ಕರಿಬೇಕು ನಾವು? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇಂಥ ವ್ಯಕ್ತಿಗಳಿಗೆ ಬಗ್ಗೆ ನಾನು ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದನ್ನು ಭಾಳ ಚರ್ಚೆ ಮಾಡೋದು ಅಂಥ ಅವಶ್ಯಕತೆ ಇಲ್ಲ. ಇಡೀ ರಾಜ್ಯದಲ್ಲಿರೋಂಥ ಪೊಲೀಸ್ ಇಲಾಖೆಗಳಿಗೆ ಕೆಟ್ಟ ಹೆಸರು ತರ್ತಾರೆ, ಭದ್ರಾವತಿ ಜನಕ್ಕೆ ಕೆಟ್ಟ ಹೆಸರು ತರ್ತಾರೆ. ಭದ್ರಾವತಿ ಜನನೂ ಒಳ್ಳೆ ಇದ್ದಾರೆ, ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ನಾನು ಶಿವಮೊಗ್ಗ ಎಸ್ ಪಿ ಹೇಳ್ತೇನೆ, ತಕ್ಷಣ ನೀವು ಹೋಗಿ ನೀವು ಅವನು ಎಲ್ಲಿ ಅವನು ಹುಡುಕಿ ಅವನು ಅರೆಸ್ಟ್ ಮಾಡಿ ಕೈ ಕೋಳ ಹಾಕಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋಗಿ. ಹಿಂದೆ ಆಗಿತ್ತು ಕೊತ್ವಾಲ್ ರಾಮಚಂದ್ರನ ಈ ಬದುಕು ಮಾಡಿದಾಗ ಮನೆ ನಮ್ಮ ಆನಂದರಾಯರ ಮಗಳ ಬಗ್ಗೆ ಈ ರೀತಿ ಕೆಟ್ಟನ ಮಾತಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಕೋಳ ಹಾಕಿ ಕೊತ್ವಾಲ್ ರಾಮಚಂದ್ರನಿಗೆ ಮೆರವಣಿಗೆ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿದರು. ಇವಾಗೇನು ದಾಡಿ ಇವರಿಗೆ? ಯಾರು ಗುಲಾಮ್ರಿ ಇವರು? ನಾನು ಅದಕ್ಕೋಸ್ಕರ ಎಸ್ ಪಿಗೆ ಹೇಳ್ತೇನೆ, ತಕ್ಷಣ ಆ ಕಡೆ ಗಮನ ಕೊಡಿ. ಭದ್ರಾವತಿನಲ್ಲಿ ಹಿಂದೂ ವಿಚಾರ ತಗೊಂಡು ಹೋರಾಟ ಮಾಡ್ತಾರಂಥ ಹುಡುಗರಿಗೆ ಗಡಿಪಾರು ಮಾಡ್ತಾರೆ. ಏನು ತಪ್ಪು ಮಾಡಿದ್ದಾರೆ ಅವರು? ಹಿಂದೂ ವಿಚಾರ ಮಾತಾಡಿದ್ದೇ ತಪ್ಪಾ? ನಾನು ಅದಕ್ಕೋಸ್ಕರ ಎಸ್ ಪಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಇದು ಒಳ್ಳೆಯದಲ್ಲ. ತಕ್ಷಣ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೇನೆ. ಇದಿಷ್ಟು ಮಾಜಿ ಡಿ ಸಿ ಎಂ ಆಗಿರುವಂಥ ಈಶ್ವರಪ್ಪನವರ ಮಾತಾಗಿರುವಂಥದ್ದು. ಎಸ್ ಪಿ ಅವರು ಯಾರದೇ ಗುಲಾಮರಾಗದೆ ಕೂಡಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಮ್ ಎಲ್ ಎ ಮಗನನ್ನು ಬಂಧಿಸಬೇಕು, ಕೋಳ ಹಾಕಿ ಮೆರವಣಿಗೆ ಮಾಡುವ ಮುಖಾಂತರ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.